ರೀ ಬಿಸ್ನೀರ್ ತಗೊಳ್ಳಿ. ಇದೇಕಕ್ಕ ಬಾಜಿಗೆ ಏನಾಯ್ತು? ಅಯ್ಯೋ ಹುಷಾರಿಲ್ಲಕ್ಕಪ್ಪ, ಹಾಸ್ಪಿಟ್ಲ್ ಕರ್ಕೊಂಡ್ ಬರ್ತೇನೆ. ಹಾಸ್ಪಿಟ್ಲ್ ತೋರ್ಸಿದ್ಮೇಲೆ ಜಾಸ್ತಿ ಆಗಿರೋದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿಒ ಲೈನೆಕ್ಸ್ ಎ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ಓ ಮಾಮ್, ಇವಾಗ ಹೇಳಿದ್ದೀನಿ, ನನ್ಗರ್ಧ ನಿನ್ಗರ್ಧ. ಸರಿ ಮಾಮ್, ಸರಿ ಮಾಮ್. ಟೈಮಲ್ಲಿ ಕೆಲಸ ಮಾಡೋಂಗಿಲ್ಲ ಕಣ, ಮಾತಾಡೋ ಬಲ್ಲೆ. ಅಣ್ಣ ಕೆಲಸ ಶುರು ಮಾಡಿ ಎಷ್ಟು ದಿನ ಆಯ್ತು? ಯಾಕೆ ಹಿಂಗೆ ನಿಧಾನ ಮಾಡ್ತಿದ್ದೀರಾ? ಅಣ್ಣ ದಿನಗೂಲಿ ಕೊಟ್ಬಿಟ್ಟು ಬೇಗ ಕೆಲಸ ಮಾಡು ಅಂದ್ರೆ ಏನ್ ಮಾಡೋದಣ್ಣ? ಅಣ್ಣ ಹೆಂಗೋ ಒಂದು 5 ಲಕ್ಷ ಹೆಚ್ಚು ಕಡಿಮೆ ಆಯ್ತದೆ, ಗುತ್ತಿಗೆ ಕೊಟ್ಬಿಡೋದ. ಅಲ್ಲಿ ಬಿಡಂಗೆ ಮಾಡೋಣ. ಅಣ್ಣ ಪೇಮೆಂಟ್ ಯಾವಾಗ ಕೊಡ್ತೀರಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಟ್ಯಾಕ್ಸ್ ಎಲ್ಲ ಕಾಣಿಸ್ತೈತಲ್ಲ ಮಗ. ಭ್ರಮೆ ಅಮುಕ್ ಡುಮುಕ್ ಅವೆಲ್ಲ ಬೇಡ, ನಿಂದ ಯಾವ್ದಾರ ಓನ್ ಕ್ರಿಯೇಟಿವಿಟಿ ಇದೆ ನೋಡ. ಅಮ್ಕು ಅಮ್ಕು ಅಂದ್ಬಿಡು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ರೀ ಬಿಸ್ನೀರ್ ತಗೊಳ್ಳಿ. ಇದೇಕಕ್ಕ ಬಾಜಿಗೆ ಏನಾಯ್ತು? ಅಯ್ಯೋ ಹುಷಾರಿಲ್ಲಕ್ಕಪ್ಪ, ಹಾಸ್ಪಿಟ್ಲ್ ಕರ್ಕೊಂಡ್ ಬರ್ತೇನೆ. ಹಾಸ್ಪಿಟ್ಲ್ ತೋರ್ಸಿದ್ಮೇಲೆ ಜಾಸ್ತಿ ಆಗಿರೋದು. ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗೋದಲ್ವಾ? ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದಿ ಸಾ. ಏನಾಗಿದ್ದಪ್ಪ? ಜ್ವರ ಸಾ. ತಕ ಸಾ ಇಂಜೆಕ್ಷನ್ ಏನು ಬೇಡ, ಹೋಗೋ, ಹೊಸಾಗುತ್ತೆ. ಇನ್ಯಾವ ಡಾಕ್ಟರ್ ಮರಿಯ ಸರಿಯಾಗಿ ನೋಡೋದೇ ಇಲ್ಲ. ಬೇರೆ ಹಾಸ್ಪಿಟ್ಲಿಗೆ ಹೋಗೋದೇ ಸರಿ. ಇನ್ನೇ ಹಾಸ್ಪಿಟ್ಲ್ಗೆ ಹೋಗಿದ್ರಿ? ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದೆ. ಏನಾಗಿದೆ? ಜ್ವರ ಸಾ. ಇಲ್ಲಿ ಯಾನಿ ನಾಲ್ಗೆ ತೆಗೀರಿ ಸಿಸ್ಟರ್, ಇವ್ರಿಗೊಂದು ಗ್ಲೂಕೋಸ್ ಹಾಕಿ. ಸಾ ಜ್ವರಕ್ಕೆ ಗ್ಲೂಕೋಸಾ? ವಾಸಿ ಆಗ್ಬೇಕಲ್ಲ, ಹಾಕ್ಸ್ಕೊಳ್ಳಿ. ಹಾ. ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ, ಒಂದು ಯೂರಿನ್ ಟೆಸ್ಟ್ ಮಾಡಿಸಿ, ಒಂದು 10 ಡೇಸ್ ಮಾತ್ರೆ ಬರ್ತಿರ್ತೀನಿ ತಗೊಳ್ಳಿ. ಕಮ್ಮಿ ಆಗಿಲ್ಲ ಅಂತಂದ್ರೆ ಮತ್ತೆ ಬನ್ನಿ ಚೆಕಪ್ ಮಾಡೋಣ, ಆಯ್ತಾ? ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಆ ಟೆಸ್ಟ್ ಈ ಟೆಸ್ಟ್ ಎಲ್ಲಾನು ಮಾಡಿಸಿ ಕೊನೆಗೆ ಬಿಲ್ ನೋಡ್ತೀನಿ. ಜ್ವರವಾಗಿ ಚಳಿ ಜ್ವರನೇ ಬಂದ್ಬಿಡ್ತು ಕಲ. ಅದೆಷ್ಟ್ ಮಾತಾಡದೆ ಮುಚ್ಚು ಮುದೆ ಬಾಯ, ಇನ್ನೊಂದಷ್ಟು ದುಡ್ಡು ಸುರಿಬೇಕದ್ದು. ಕುಡಿ ಸುಟ್ಬಿಡ್ತದ ಬಡ್ಡೆ. ಕುಡಿಬೇಕಣ್ಣ, ಕುಡಿ. ಅಪ್ಪನ ಬಾಲಕ್ ಬಾ, ನಾನು ಮಾಡಿಸ್ತೀನಿ. ಅಪ್ಪ ಏನ ಇವನ್ ಜೊತೆಗೆ ನನಗೆ ಇರೋದಾಗಲ್ಲ, ನಮ್ಗ್ ಪಾಲ ಕೊಟ್ಬಿಡು. ಈಗ ಏನಾಗ್ಯದ? ಇವಾಗ ಸ್ವಲ್ಪ ಕುರ್ಕುರ್ ತಿಲ್ಲ ಕೊಡಗಲ್ಲ, ಮುಂದಲ್ಲ ಮನೆ ಪಾಲ ಕೊಡ್ತೀನಿ. ಏನ್ ಗ್ಯಾರಂಟಿ? ಸರ್ ಇನ್ನೊಬ್ರು ಇದಾರೆ. ಹೌದಾ? ಒಂದ್ ಕೆಲಸ ಮಾಡು, ಸರ್ ಬಿಸಿ ಅದಾರ ಅಂತ ಹೇಳಿ ಒಂದ್ 5 ನಿಮಿಷ ಆದ್ಮೇಲೆ ನಾನು ಕರಿತೀನಿ, ಅವಾಗ ಕಳ್ಸಿ. ಇನ್ನು ಎಷ್ಟೊತ್ತು ಮಾಡ್ತಾರ ಡಾಕ್ಟ್ರು? ಒಂದು 5 ನಿಮಿಷ. कैसा लगा मेरा मजाक? ಸರಿಯಪ್ಪ. ಹಾ ಹಲೋ. ಹಾ ಹೌದು ಹೌದು. ಏನಾಯ್ತು? ಮೊನ್ನೆ ಆಪರೇಷನ್ ಮಾಡಿದ್ವಲ್ಲ, ಹೆಂಗದಾರ? ಆರಾಮದಾರ ಅವರು? ಅಚ್ಚಾ ಅಚ್ಚಾ ಅಚ್ಚಾ. ಓಕೆ 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 ಓಕೆ, ಆಯ್ತಾಯ್ತು ಆಯ್ತು. ಒಂದು ಪೇಷಂಟ್ ಬಂದಿದೆ, ಹಾ ಆಮೇಲೆ ಮಾತಾಡ್ತೀನಿ ನಾನು. ಓಕೆ ಹೇಳ್ರಿ, ಏನ್ ತೊಂದ್ರೆ ಆಗಿದೆ ನಿಮ್ಗೆ? ಸರ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಬಂದಿದ್ದು ಸರ್, ಕಲೆಕ್ಷನ್ ಕೊಡಕ್ ಬಂದಿದ್ದೀವಿ ಸರ್. हम करे तो करे क्या, बोले तो बोले क्या? ಹೇಳ್ಬೇಕು. ಎಲ್ಲೈತಿದ್ದೀರಾ? ಇಲ್ಲೇ ಬಂದಿದ್ದೆ. ನೀವು ಮುಸ್ಲಿಮ್ಸ್ ಅಲ್ವಾ? ಹೌದು, ಯಾಕೆ? ಗಾಡಿ ಮೇಲೆ ಮತ್ತೆ ಗಣಪತಿ ಇದೆ ನೋಡು ಮಗ,
ನಾವು ಹಿಂದೂ ಮುಸ್ಲಿಮ್ಸ್ ಅದ್ರಲ್ಲಿ ಜಾತಿ ಭೇದ ಭಾವ ಏನು ಮಾಡಲ್ಲ. ನಾವು ಯಾರ್ದೇ ಇರ್ಲಿ ಗಾಡಿ ಎಲ್ಲಾ ಗಾಡಿ ಕದೀತೀವಿ. ನಾವು ಪ್ಯೂರ್ ಹಾರ್ಟ್ ಕಳ್ರು ಮಗ. ನಡಿ ಮಗ, ಬೇರೆ ಗಾಡಿ ನೋಡೋಣ. ಕಪ್ಪು ನಮ್ದೇ ಆಗ್ಬೇಕು ಅಂತ 18 ವರ್ಷಗಳಿಂದ ಕಾಯ್ತಾ ಇದ್ವಿ. ಇವಾಗ ಕಪ್ಪು ನಮ್ದಾಗಿದೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಅಮ್ಮ? ನಮ್ದು ಕಪ್ಪ ಆಗ್ಬೇಕು ಅಂತ ಕಾಯ್ತಾ ಇದ್ವಿ. ಇವತ್ತು ಹುಮ್ಮಸ್ಸಿಂದ ನಮ್ದೇ ಕಪ್ಪ ಆಗಿದೆ. JCB ಇಲ್ಲಿ ಹಾಕ್ಸ್ಬಿಡಮ್ಮ, ನೀರ್ ಫುಲ್ ಐತಮ್ಮ. ಇಲ್ಲಿ ಹಾಕ್ಸ್ಬಿಡ, ಇಲ್ಲಿ ಹಾಕ್ಸ್ಬಿಡ. ಹಾ ಸ್ವಾಮೀಜಿ ಇಲ್ಲೇ ಹಾಕ್ಸ್ತೀವಿ. ಬೋರು ಮಂತ್ಯಕ್ ಬಂದ್ ಒಂದ್ ಸ್ವಲ್ಪ ಪ್ರಸಾದ ತಗೊಂಡೋಗ್ರಿ. ಹಾ ನಡ್ರಮ್ಮ, ಹೋಗಮ್ಮ ನಡ್ರಿ. ಉಣಕಿಡತ್ನಾಗ ಮೊದ್ಲು ನೀರ್ ತಂದಿಡ್ಬೇಕಮ್ಮ. ಅಲ್ಲೇ ಅದಾವಲ್ ಸ್ವಾಮಿ ನೀರು. ಎಲ್ಲದಾವ್ ನೀರು? ಆ ಬಾಕ್ಸ್ನಾಗ ಅದ ನೋಡ್ ಸ್ವಾಮಿ. ಹಾ ಅದ ಹೇಳಮ್ಮ. ಹಾ ಆ ಬಾಕ್ಸ್ನಾಗಿರೋ ನೀರ ಕಾಣ್ಲಿಲ್ಲ ನಿನಗೆ? ನಮ್ ಭೂಮಿ ಒಳಗಿರೋ ನೀರ್ ಕಾಣ್ತಾವ ನಿನಗೆ?